ಮಂಗಳೂರು ವಕೀಲರ ಸಂಘದ ವತಿಯಿಂದ ವಾರ್ಷಿಕ ಕ್ರೀಡಾಕೂಟವನ್ನು ನಡೆಸಲು ತೀರ್ಮಾನಿಸಿದ್ದು ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2019 ಮತ್ತು ಥ್ರೋಬಾಲ್ ಪಂದ್ಯಾಟವನ್ನು ಏಪ್ರಿಲ್ 13ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಪ್ರಯುಕ್ತ ವರ್ಣರಂಜಿತ ಸಮವಸ್ತ್ರ ಬಿಡುಗಡೆ ಸಮಾರಂಭವು ನಗರದ ಹೋಟೆಲ್ ಗೋಲ್ಡ್ ಪಿಂಚ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಮಂಗಳೂರಿನ ಬಾರ್ ಅಸೋಸಿಯೇಷನ್ ಅವರು ವಾರ್ಷಿಕ ಕ್ರೀಡಾಕೂಟವನ್ನು ವಿನೂತನವಾಗಿ ನಡೆಸಲು ತೀರ್ಮಾನಿಸಿದ್ದಾರೆ. ಐಪಿಎಲ್ ಮಾದರಿಯ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಮತ್ತು ಥ್ರೋಬಾಲ್ ಪಂದ್ಯಾಟವನ್ನು ಏಪ್ರಿಲ್ 13ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಆಯೋಜಿಸಿದ್ದಾರೆ. ಆ ಪ್ರಯುಕ್ತ ನಗರದ ಗೋಲ್ಡ್ ಪಿಂಚ್ ಹೋಟೆಲ್ನಲ್ಲಿ ತಂಡಗಳ ಸಮವಸ್ತ್ರ ಬಿಡುಗಡೆ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಎಂಆರ್ ಬಲ್ಲಾಳ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಕೀಲರ ಸಂಘದ ವತಿಯಿಂದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು ಈ ಬಾರಿ ವಿನೂತನವಾಗಿ ಕ್ರೀಡಾಕೂಟವನ್ನು ನಡೆಸಲು ನಿರ್ಧರಿಸಲಾಗಿದೆ. ಕೇವಲ ಕ್ರೀಡಾಕೂಟದಲ್ಲಿ ಮಾತ್ರವಲ್ಲದೆ ಇತರ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳುವ ಉತ್ಸವ ವಕೀಲರಲ್ಲಿ ಇರಬೇಕು ಎಂದು ಹೇಳಿದ್ರು. ಒಂದು ಕ್ರಿಕೆಟ್ ಆದ್ದರಿಂದ ಅಥವಾ ಥ್ರೋಬಾಲ್ ಆದ್ದರಿಂದ 200 ಜನ ಇವತ್ತು ಬಂದಿದ್ದೀರಿ. ಇದೇ ಉತ್ಸಾಹ ಪ್ರತಿಯೊಂದು ಕ್ರೀಡೆ ಹಾಗೂ ನಮ್ಮ ವೃತ್ತಿಯಲ್ಲಿಯೂ ಕೂಡ ತೋರಿಸಿ ನಮ್ಮ ಬಾರ್ ಅಸೋಸಿಯೇಷನ್ 145 ವರ್ಷದ ಬಾರ್ ಅಸೋಸಿಯೇಷನ್ ಇನ್ನಷ್ಟು ಈಗಾಗಲೇ ಮಂಗಳೂರು ವಕೀಲರು ಅಂತ ಹೇಳಿದರೆ ದೇಶದಲ್ಲಿಯೇ ಬುದ್ಧಿವಂತ ವಕೀಲರು. ಆನಂತರ ತುಳು ಚಲನಚಿತ್ರದ ನಟ ಅರ್ಜುನ್ ಕಾಪಿಕಾಡ್ ಅವರು ಮಾತನಾಡಿ ವಕೀಲರ ಸಂಘದವರು ಹಮ್ಮಿಕೊಂಡಂತಹ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದ್ರು. ಗ್ರ್ಯಾಂಡ್ ಸಕ್ಸಸ್ ಅವರ್ ಪ್ರೋಗ್ರಾಮ್ ಖಂಡಿತವಾದ ಸಕ್ಸಸ್ ಆಗುತ್ತದೆ. ಬಟ್ ಇಟ್ ಇಸ್ ಲುಕಿಂಗ್ ವೆರಿ ವೆಲ್ ಆರ್ಗನೈಸ್ಡ್ and I'm sure that all the players will play in a very good competitive spirit and all the best and may the best team win. Thank you. ಇನ್ನು ಬಾರ್ ಅಸೋಸಿಯೇಷನ್ ಅವರು ಹಮ್ಮಿಕೊಂಡ ಪಂದ್ಯಾಟದಲ್ಲಿ 164ಕ್ಕೂ ಹೆಚ್ಚಿನ ವಕೀಲರು ಸ್ಪರ್ಧಾ ಕೂಟದಲ್ಲಿ ಭಾಗವಹಿಸಲಿದ್ದು 8 ತಂಡಗಳನ್ನು ರಚಿಸಲಾಗಿದೆ. ಕೆಪಿಎ ಶೌಕೂರ್ ಮಾಲಕತ್ವದ ಬಾರ್ ರಾಯಲ್ಸ್ ತಂಡ, ಇಸ್ಮಾಯಿಲ್ ಎಸ್ ಮಾಲಕತ್ವದ ಬಾರ್ ಚಾಲೆಂಜರ್ಸ್ ತಂಡ, ಎಸ್ಪಿ ಚಂಗಪ್ಪ ಮತ್ತು ವಿಶಾಲ್ ಶೆಟ್ಟಿ ಮಾಲಕತ್ವದ ಬಾರ್ ರೆಡ್ ಬುಲ್ಸ್ ತಂಡ, ಅರುಣ್ ಶೆಟ್ಟಿ ಮತ್ತು ಅರುಣ್ ಬಂಗೇರಾ ಮಾಲಕತ್ವದ ಬಾರ್ ಡೆವಿಲ್ಸ್ ತಂಡ, ರಾಘವೇಂದ್ರ ರಾವ್ ಮತ್ತು ರಾಜೇಶ್ ಅಂಠಾಡಿ ಮಾಲಕತ್ವದ ಬಾರ್ ಟೈಗರ್ಸ್ ತಂಡ, ಅಶೋಕ್ ಅರಿಗ ಮತ್ತು ವಿಕ್ರಮ್ ಹೆಗ್ಡೆ ಮಾಲಕತ್ವದ ಬಾರ್ ನೈಟ್ ರೈಡರ್ಸ್ ತಂಡ, ಎಂಪಿ ಶಣಿ ಮಾಲಕತ್ವದ ಬಾರ್ ವಾರಿಯರ್ಸ್, ಮಹೇಶ್, ಮಿತೇಶ್, ಡೆನಿಯಲ್ ದೇವರಾಜ್ ಮಾಲಕತ್ವದ ಬಾರ್ ಚಾಂಪಿಯನ್ಸ್ ತಂಡಗಳು ಪಂದ್ಯಾಕೂಟದಲ್ಲಿ ಭಾಗವಹಿಸಲಿದ್ದು ಜರ್ಸಿ ಬಿಡುಗಡೆ ಮಾಡಲಾಯಿತು. ಅಲ್ಲದೆ ಥ್ರೋಬಾಲ್ ಪಂದ್ಯಾಟಕ್ಕೆ 40 ಮಹಿಳಾ ವಕೀಲರು ಭಾಗವಹಿಸಲಿದ್ದು 4 ತಂಡಗಳನ್ನು ರಚಿಸಲಾಗಿದೆ. ಆಶಾ ನಾಯಕ್ ಮಾಲಕತ್ವದ ಬಾರ್ ಬ್ಲೂ ವೇಲ್, ನಜರತ್ ಬಾನು ಮಾಲಕತ್ವದ ಬಾರ್ ವೈಲ್ಡ್ ಚಾರ್ಟ್ಸ್, ಶಕುಂತಲ ಶೆಟ್ಟಿ ಮತ್ತು ಶುಭಾ ಬಾಳಿಕಾ ಮಾಲಕತ್ವದ ಬಾರ್ ಲಯನಸ್ ಮತ್ತು ಎಲಿಜಬೆತ್ ನೀಲಿಯರ್ ಮಾಲಕತ್ವದ ಬಾರ್ ವಂಡರ್ಸ್ ತಂಡಗಳು ಭಾಗವಹಿಸಲಿದ್ದು ಜರ್ಸಿ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭ ಹಿರಿಯ ವಕೀಲರಾದ ಇಬ್ರಾಹಿಂ, ಮಂಗಳೂರು ಬಾರ್ ಅಸೋಸಿಯೇಷನ್ನ ಕಾರ್ಯದರ್ಶಿ ದಿನಕರ್ ಶೆಟ್ಟಿ ಮತ್ತು ಮಂಗಳೂರು ವಕೀಲರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.